ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಸ್ಟಾರ್ಟ್ ಮಾಡ್ತಿರೋ ವಿಚಾರ ಮಲ್ಲವ ಮತ್ತು ಗಂಗವ್ವ ಪಕ್ಕದ ಮನೆಯ ವಿಚಾರವನ್ನು ಮಾತನಾಡುತ್ತಿರುವುದು. ಬನ್ನಿ ನೋಡೋಣ ಇವತ್ತಿನ ಕಥೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಏನು ಮಲ್ಲವ, ಮನೆ ಮುಂದೆ ಒಬ್ಬಳೆ ಕೂತಿದೆಯಾ? ಕೆಲಸ ಎಲ್ಲ ಮುಗೀತೇನ? ಗಂಗವ್ವ ಬಾ ಬಾ ಕೂತ್ಕ ಬಾ. ಅಯ್ಯೋ ಗಂಗವ್ವ, ಮುಗೀತು ನೋಡೆಲ್ಲ ಕೆಲಸ. ಬೆಳಗಿಂದರ ಪಾತ್ರೆ ಬಟ್ಟೆ ಅಡುಗೆ ಎಲ್ಲ ಮಾಡಿ ಈಗ ಸ್ವಲ್ಪ ಗಾಳಿ ಕುಂತಿದ್ದೀನಿ ನೋಡು. ನಮ್ಮ ಮನೆಯಲ್ಲೂ ಅದೇ ಕತೆ. ಆದರೆ ನಿನ್ನೆ ನಿಮ್ಮ ಮನೆಗೆ ತುಂಬ ಜನ ಬಂದಿದ್ರಲ್ಲ, ಏನಾದರೂ ವಿಶೇಷ ಇತ್ತೇನ? ಅಯ್ಯೋ, ನಮ್ಮ ದೊಡ್ಡಮ್ಮನ ಮಗ ಊರಿಂದ ಬಂದಿದ್ದ, ಅದಕ್ಕೆ ಎಲ್ಲರೂ ಸೇರಿದ್ದು. ಮಕ್ಕಳು ಮನೆ ತುಂಬ ಗದ್ದಲು ಮಾಡಿಬಿಟ್ರು. ಹೌದಾ? ನಾನೇನೋ ದೊಡ್ಡ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೆ ನೋಡು. ಇಲ್ಲಪ್ಪ, ಆದರೆ ಜನ ನೋಡಿದರೆ ತಮ್ಮ ಕತೆ ಕಟ್ಟಿಬಿಡ್ತಾರೆ. ಅದು ಸತ್ಯ. ನಮ್ಮೂರಲ್ಲಿ ಒಂದು ವಿಷಯ ನೋಡಿದರೆ 10 ರೀತಿಯಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾನು ಯಾರ ಮಾತನ್ನು ತಲೆ ಹಾಕೊಳ್ಳಲ್ಲ. ನಮ್ಮ ಕೆಲಸ ನಾವು ನೋಡಿಕೊಂಡ್ರೆ ಸಾಕು. ಸರಿ ಹೇಳಿದೆ. ಹೀಗಂದರೆ ನಿನ್ನ ತೋಟದ ಟೊಮೊಟೊ ಹೇಗಿದೆ? ಈ ವರ್ಷ ಚೆನ್ನಾಗಿದೆ, ಆದರೆ ಮಂಗಾವು ಎಲ್ಲ ಬಂದು ಅರ್ಧ ಹಣ್ಣೆಲ್ಲ ತಿಂದು ಹಾಳು ಮಾಡಿಬಿಡ್ತಾವೆ ಕೂಡ. ಅಯ್ಯೋ, ನಮ್ಮ ಮನೆ ಮೆಣಸಿನಕಾಯಿಗೂ ಅದೇ ಪರಿಸ್ಥಿತಿ. ಅದಕ್ಕೆ ಬೆಳಗ್ಗೆ ಎದ್ದು ತೋಟಕ್ಕೆ ಹೋಗಬೇಕು, ಇಲ್ಲಾಂದರೆ ಬೆಳೆ ಉಳಿಯೋದೇ ಇಲ್ಲ. ನಿಜ, ಇವತ್ತು ಸಂಜೆ ಮಳೆ ಬರೋ ಹಾಗಿದೆ. ಮಳೆ ಬಂದರೆ ರೈತರಿಗೆ ಖುಷಿ, ಆದರೆ ಜಾಸ್ತಿ ಬಂದರೆ ಮತ್ತೆ ಕಷ್ಟ. ಬದುಕೆ ಹೀಗಲ್ಲನ, ಸುಖ ದುಃಖ ಎರಡೂ ಇರಬೇಕು. ಹೌದು. ಅದಕ್ಕೆ ಹೊರೆಯವರು ಒಳ್ಳೆಯದಾಗಿ ಇದ್ದರೆ ಆದಾಯ ಸಾಕಷ್ಟು ಕಡಿಮೆ ಆಗುತ್ತೆ. ಸರಿ ಹೇಳಿದೆ ನೋಡು. ಸರಿ ಮಲ್ಲವ, ನಾನು ಮನೆಗೆ ಹೋಗ್ತೀನಿ, ಅಡುಗೆ ಮಾಡ್ಬೇಕು, ಕೆಲಸ ಐತಿ. ಹೋಗಮ್ಮ. ಸಂಜೆ ಸಮಯ ಸಿಕ್ಕರೆ ಒಂದು ಕಪ್ ಚಹಾ ಕುಡಿಯುವಂತೆಂದು ಬಾ. ಖಂಡಿತ ಬರ್ತೀನಿ. ಸರಿ, ಹೋಗಿ ಬರ್ತೀನೋ. ಆಯಿತು, ಜಾಗ್ರತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.